ಮಹಾ ಕುಂಭಮೇಳದಲ್ಲಿ ಭಕ್ತಿ ಭಾವದ ಸಮಾಗಮವಾಗ್ತಾ ಇದೆ. ವಯಸ್ಸಿನ ಭೇದವಿಲ್ಲದೆ ಯಾತ್ರಿಗಳು ನಾನಾ ಊರುಗಳಿಂದ ಬಂದು ಎಲ್ಲರೂ ಕೂಡ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಿಂದ ಬಂದಿರುವಂಥ ಯಾತ್ರಿಗರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅವರ ಅನುಭವ ಏನು, ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಸುಮಾರು ನಮ್ಮ 3 ಪೀಳಿಗೆಯ ನಂತರವೂ ಕೂಡ ಸಿಗೋದಿಲ್ಲ ನೋಡೋದಕ್ಕೆ. 144 ವರ್ಷಕ್ಕೊಮ್ಮೆ ಬರುವಂತ ಮಹಾ ಕುಂಭಮೇಳ ನೋಡೋದಕ್ಕೆ ದೇಶ ವಿದೇಶದಿಂದ ಬರ್ತಾ ಇದ್ದಾರೆ. ಒಂದು ದಿನಕ್ಕೆ ಇಲ್ಲಿ ಸೇರುವಂತ ಜನ ಇಡೀ ಬೆಂಗಳೂರು ಅಂತ ಹೇಳಿ ನಾವೇನ್ ಕರಿತೀವಲ್ಲ, ಇಡೀ ಬೆಂಗಳೂರಿನೆಲ್ಲ ಒಟ್ಟು ಹಾಕಿ ಅಲ್ಲಿರುವಂತ ಜನಸಂಖ್ಯೆಯನ್ನ ಒಟ್ಟು ಸೇರಿಸಿದ್ರೆ ಒಂದು ದಿನಕ್ಕೆ ಮಹಾ ಕುಂಭಮೇಳದಲ್ಲಿ ಅಷ್ಟು ಜನ ಇರ್ತಾರೆ. ಈಗ ನಾನು ಸಂಗಮ ಘಾಟ್ ಹತ್ರನೇ ಇದ್ದೀನಿ. ಕನ್ನಡಿಗರು ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಈಗಷ್ಟೇ ನಮ್ಮ ಜೊತೆಲಿ ಮಾತಾಡಕ್ಕೆ ಅವರೆಲ್ಲ ಬಂದಿದ್ದಾರೆ. ಎಲ್ಲಿಂದ ಬಂದ್ರು, ಯಾವಾಗ ಬಂದ್ರು, ಹೆಂಗಿದೆ, ಕಾಲ್ ತುಳಿತ, ಮತ್ತೊಂದು ಮಗದೊಂದರ ನಂತರ ಇಲ್ಲಿನ ಚಿತ್ರಣದ ಬಗ್ಗೆ ಅವರನ್ನೇ ಕೇಳೋಣ. ನಡಿಬೇಕು ಅದು ಇದು ಎಲ್ಲ ಏನು ಚರ್ಚೆಗಳಿದಾವಲ್ಲ, ಅವ್ರೇನು ಹೇಳ್ತಾರೆ, ಅವ್ರಿಗೆ ಏನು ತ್ರಾಸಾಯ್ತು, ಹೆಂಗ್ ಬಂದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ಕೇಳೋಣ. ನಮಸ್ಕಾರ ರೀ ಸರ್, ಎಲ್ರಿಗೂ ಸಾಷ್ಟಾಂಗ ನಮಸ್ಕಾರ. 144 ವರ್ಷ ಆದ್ಮೇಲೆ ನಾವೆಲ್ಲ ಇಲ್ಲಿ ಬಂದು ಸೇರ್ತಾ ಇದ್ವಿ ನೋಡಿ, ಎಷ್ಟು ಬಹಳ ಹೆಮ್ಮೆ, ಒಂದೆಷ್ಟು ಪುಣ್ಯ ನಮಗೆ. ಹೇಳಿ ಸರ್, ಎಲ್ಲಿಂದ ಬಂದ್ರಿ ತಾವು? ಸರ್, ನಾವು ತುಮಕೂರಿಂದ ಬಂದಿದ್ದೀವಿ. ನಮ್ಮ ಸ್ನೇಹಿತರು ಅರಸೀಕೆರೆಯಿಂದ ಬಂದಿದ್ದಾರೆ, ಕಡೂರಿಂದ ಬಂದಿದ್ದಾರೆ. ಎಲ್ಲರೂ ಕೂಡ ಒಂದೇ ಟ್ರೈನ್ನಲ್ಲಿ ನಾವು ಜರ್ನಿ ಮಾಡಿದ್ದೀವಿ. ನಮಗೆ ಯಾವುದೇ ಕೂಡ ಅಡೆತಡೆ ಆಗ್ದಲೇ ನಾವು ಇನ್ನೊಂದು ಸೈಡ್ ಬುಕ್ ಮಾಡ್ಕೊಂಡಲೇ ಕೂಡ ಬಂದಿದ್ದೀವಿ. ನಮಗೆ ಯಾವುದು ಶ್ರಮ ಅನ್ನಿಸ್ಲಿಲ್ಲ. ಇಲ್ಲಿಗೆ ಬಂದು ನೋಡಿದಾಗ ನೆನ್ನೆ ಬೇರೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂತ ನಮಗೆ ಫೋನು ಮೆಸೇಜು ಬರ್ತಾ ಇತ್ತು. ಇವತ್ತು ಬಂದು ನೋಡಿದಾಗ ಇಂಥ ಸ್ವರ್ಗದಲ್ಲಿ ನಾವು ಇದೀವಲ್ಲ ಅನ್ನೋದು ಭಾಳ ಖುಷಿ ಆಯಿತು. ಯಾವುದೇ ಕಾರಣಕ್ಕೂ ಯಾರೇನೇ ಹೇಳಿದ್ರು ಇದು ಮಾಡ್ಕೋಬೇಡಿ. ಇದು ಜೀವನದಲ್ಲಿ ಒಂದ್ಸು ಸಿಕ್ಕಿದೆ ನಮಗೆ, ಅದನ್ನು ಪಡ್ಕೊಬೇಕು. ಬಂದು ಇದನ್ನು ಉಪಯೋಗಿಸ್ಕೊಳ್ಳಿ. ಅಮ್ಮ, ತಾವು ಯಾವಾಗ ತುಮಕೂರಿಂದ ಹೊರಟ್ರಿ, ಯಾವಾಗ ಪ್ರಯಾಗ್ರಾಜ್ ರೀಚ್ ಆದ್ರಿ, ಯಾವಾಗ ಪುಣ್ಯ ಸ್ನಾನ ಮಾಡಿದ್ರಿ? 28ನೇ ತಾರೀಕು ಮಾರ್ನಿಂಗ್ ಹೊರಟ್ವಿ. ಇವತ್ತು ಮಾರ್ನಿಂಗು ನಾವು ಬಂದು ಇಲ್ಲಿ ತಲುಪಿದ್ದು. ತುಂಬಾನೇ ಚೆನ್ನಾಗಿದೆ. ಇಲ್ಲಿನ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೆನ್ನೆ ಹೇಳಿರೋ ತರ ಯಾವುದೂ ಇಲ್ಲ. ತುಂಬಾನೇ ಭಯ ಪಡ್ಕೊಂಡು ಬಂದ್ವಿ ಹೇಗಿದೆಯೋ ಏನೋ ಅಂತ. ಆದ್ರೆ ಇಲ್ಲಿ ಯಾವುದೇ ರೀತಿ ಆ ತರ ಕಾಣ್ತಿಲ್ಲ. ತುಂಬಾನೇ ಚೆನ್ನಾಗಿದೆ. ಮೌನಿ ಅಮಾವಾಸ್ಯೆ ಅಂತ ಹೇಳಿದ್ರೆ ಜನ ಸೇರ್ತಾರೆ, ಅದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಏನೊಂದು ಅಚಾತುರ್ಯ ಆಗಿ ಹೋಗಿದೆ. ಅಷ್ಟು ಕೋಟಿ ಜನ ಇರುವಾಗ ಹಂಗಾಗತ್ತೆ, ಆಗಿದೆ, ಆಗ್ಬಾರ್ದಾಗಿತ್ತು ಅನ್ನೋದಷ್ಟೇ. ಹೌದು, ನಿನ್ನೆ ಏನಾಗಿದೆ, ಎಲ್ಲರೂ ಒಂದು ಕ್ರೌಡನ್ನ ಇದನ್ನ ಮಾಡಿ ಅದನ್ನ ಇದು ಹಂಗಾಗಿದೆ ಹಿಂಗಾಗಿದೆ, ಜನಸಂಖ್ಯೆ ಜಾಸ್ತಿ ಆಯ್ತು, ಆಮೇಲೆ ಆ ತುಳಿತದಲ್ಲಿ ಸತ್ತೋದ್ರು, ಈ ತರ ಎಲ್ಲ ಬರೀ ಸುಮ್ಮನೆ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಯಾವುದೇ ಆದ ಸಮಸ್ಯೆ ಇಲ್ಲ. ತುಂಬಾ ಚೆನ್ನಾಗಿದೆ. ಜೀವನದಲ್ಲಿ ನೋಡಬೇಕು ಅಂದ್ರೆ ಜನ ಬಂದು ಒಂದು ಸಲ ನೋಡಿ. 26ನೇ ತಾರೀಕು ಲಾಸ್ಟ್ ಇದೆ. ಬಟ್ ಅಷ್ಟೊಳಗೆ ಬನ್ನಿ. ಬರೋದು ಹೋಗೋದು ಕಾಮನ್. ಜನಕ್ಕೆ ಒಂದ್ ಸ್ವಲ್ಪ ಶ್ರಮ ಆಗುತ್ತೆ, ಮತ್ತೆ ಕಮ್ಮಿ ಆಗುತ್ತೆ, ಎಲ್ಲದೂ ಇದ್ದಿದ್ದೆ. ಹಂಗ ಅನ್ಕೊಂಡು ಅಲ್ಲೇ ಕೂತ್ರೆ ಆಗಲ್ಲ, ನೋಡ್ಬೇಕು. ಸರ್, ನಾನು ರಿಪಬ್ಲಿಕ್ನ ಇವತ್ತು ಕುಂಭಮೇಳ ಅಂತ ಅಲ್ಲ, ನಾನು ಹೆಚ್ಚು ಕಡಿಮೆ 3-4 ವರ್ಷದಿಂದ ಪ್ರತಿ ಹಂತದವನ್ನು ನೋಡ್ತೀನಿ. ಯಾವುದೇ ಈಚ್ ಆ್ಯಂಡ್ ಎವರಿ ಪ್ರೋಗ್ರಾಮ್ಸು ನಾನು ಅಟೆಂಡ್ ಮಾಡ್ತಾ ಇರ್ತೀನಿ. ನಾನು ಔಟ್ ಸೈಡ್ ಇದ್ರು ಮೊಬೈಲಲ್ಲಿ ಕೂಡ ನೋಡ್ತಾ ಇರ್ತೀನಿ. ಹಾಗಾಗಿ ಪ್ರತಿಯೊಂದು ಇಂಚು ಬಿಡದಲೆ ಯಾವ ಸಂಧಿ ಮೂಲೆಯಲ್ಲಿದ್ರು ಹುಡುಕೊಂಡು ಹೋಗಿ ನೀವು ಕವರೇಜ್ ಮಾಡಿಕೊಡ್ತೀರ. ತುಂಬ ಧನ್ಯವಾದಗಳು. ಎರಡನೇದಾಗಿ ಈ ಮೇಳ ಏನು ಮಾಡಿದ್ದಾರೆ, ಹಿಂದುತ್ವ ಅನ್ನೋದನ್ನ ನಾವು ಉಳಿಸ್ಕೋಬೇಕು ಅನ್ನೋ ಮನಸ್ಥಿತಿ ಇದ್ದಂಥವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಕೆಲಸ ಕಾರ್ಯ ಏನೇ ಎಲ್ಲ ಬದಿಗೊತ್ತಿ ಒಂದೇ ಒಂದು ದಿನ ಬಂದು ಹೋದ್ರೆ ನಮ್ಮ ಹಿಂದುತ್ವ ಉಳಿಯುತ್ತೆ ಅನ್ನೋದನ್ನ ಇದ್ರ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಖುಷಿ ಆಯ್ತ್ರಿ ನಿಮ್ಗೆ ಸ್ನಾನ ಮಾಡಿ? ನಮ್ದು ಹಳೇಬೀಡಿಂದ ನೋಡ್ಬೇಕು ಅನ್ನೋದಕ್ಕೆ ಒಂದು ಉದ್ದೇಶಪೂರ್ವಕವಾಗಿ ಈ ವಾಲ್ಟ್ ಬಂದು 28ನೇ ತಾರೀಕು ಹೊಲ್ಟಿದ್ದು. 3 ದಿವಸ ಆಯ್ತು ಇಲ್ಲಿಗೆ. 2 ನೈಟ್ 2 ಹಗಲಾಯ್ತು. ಇಲ್ಲಿ ಬಂದು ಗಂಗೆ ಸ್ನಾನ ಮಾಡಿ ಒಟ್ಟಿ ನೆನ್ನೆ ಬರ್ಬೇಕಾದ್ರೆ ಎಲ್ಲ ಮೆಸೇಜ್ಗಳು ಈ ತರ ಬಂದು ಎಲ್ಲ ಕಾಳು ತುಣಿತಾಗ ಹಿಂಗಾಗಿದೆ ಅಂತೇಳಿ ಎಲ್ಲವ ಇಲ್ಲಿ ಬಂದು ನೋಡೋತ್ತಿಗೆ ಎಲ್ಲ ಪರವಾಗಿಲ್ಲ. ನಮ್ಮೆಲ್ಲರ ಜೀವನದಲ್ಲಿ ಒಮ್ಮೆ ಮಾತ್ರ ನೋಡಬಹುದಾದಂತ ಪ್ರಯಾಗ್ರಾಜ್ನ ದೇವಭೂಮಿಯ ಮಹಾ ಕುಂಭಮೇಳದ 18ನೇ ದಿನ ಇವತ್ತು. ಇಲ್ಲಿವರೆಗೂ ಕೂಡ ಸುಮಾರು 28 ಕೋಟಿ ಜನರು ಯಾತ್ರಿಗಳು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಬಹಳ ಜನರಿಗೆ ಒಂದು ಸಲ ಜೀವನದಲ್ಲಿ ನೋಡಬಹುದಾದಂಥ ಅವಕಾಶ ಈ ಮಹಾ ಕುಂಭಮೇಳಕ್ಕೆ ಬರಬೇಕು ಅನ್ನೋದು ಎಲ್ಲರ ಬಯಕೆ ಆಗಿರುತ್ತೆ. ಹೇಗೆ ಬರೋದು, ಎಲ್ಲಿಂದ ಬಂದರೆ ಹೇಗೆ, ಎಲ್ಲಿ ಗಾಡಿ ಪಾರ್ಕ್ ಮಾಡೋದು, ಫ್ಲೈಟಲ್ಲಿ ಬಂದರೆ ಹೇಗೆ, ಇದೆಲ್ಲದರ ಸಂಪೂರ್ಣ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಪ್ರತಿದಿನವೂ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದೆ. ನೋಡಿ, ತಾವು ಯಾವುದೇ ಮೂಲೆಯಿಂದ ಬರುವವರಾದರೂ ಕೂಡ ತಮಗೆ ಬರೋದಕ್ಕೆ ವ್ಯವಸ್ಥೆಗಳಿದ್ದಾವೆ. ವಿಶೇಷ ರೈಲು ಸೇವೆಯನ್ನು ಆರಂಭಿಸಿದ್ದಾರೆ. ಅದರ ಜೊತೆಗೆ ಫ್ಲೈಟ್ ಕೂಡ ನಿಮಗೆ ಪ್ರಯಾಗ್ರಾಜ್ಗಿದೆ. ಪ್ರಯಾಗ್ರಾಜ್ನಲ್ಲಿ ನೀವು ಫ್ಲೈಟ್ನಲ್ಲಿ ಬರೋರಾದರೆ ನಾನು ಮೊದಲೇ ಹೇಳಿಬಿಡ್ತೀನಿ,
ಫ್ಲೈಟ್ನಲ್ಲಿ ಬರೋರಾದರೆ ನೀವು ಪ್ರಯಾಗ್ರಾಜ್ನಲ್ಲಿ ವಿಮಾನದಿಂದ ಇಳಿದ ತಕ್ಷಣ ನಿಮಗೆ ಮಹಾಕುಂಭಮೇಳಕ್ಕೆ ಬರೋದಕ್ಕೆ ಆಟೋ ವ್ಯವಸ್ಥೆ ಇರುತ್ತೆ, ಟ್ಯಾಕ್ಸಿ ವ್ಯವಸ್ಥೆಯೂ ಕೂಡ ಇದೆ. ನೀವು ಟ್ರೈನಲ್ಲಿ ಬರೋದಾದರೂ ಕೂಡ ರೈಲ್ವೆ ಸ್ಟೇಷನ್ನಿಂದ ಇಳಿದ ನಂತರ ನಿಮಗೆ ಆಟೋ ಮತ್ತು ಕ್ಯಾಬ್ ವ್ಯವಸ್ಥೆ ಇದೆ. ರೈಲ್ವೆ ಸ್ಟೇಷನ್ನಿಂದ ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ ಬರೋದಕ್ಕೆ ನಿಮಗೆ ಸುಮಾರು ಹೆಚ್ಚು ಅಂತ ಹೇಳಿದರೆ ಒಂದು 7 ಕಿಲೋಮೀಟ್ರ್ ನಿಮಗೆ ತಗುಲಬಹುದು. ಅಂದರೆ 7 ಕಿಲೋಮೀಟ್ರ್ ನೀವು ಬರ್ಲಿಕ್ಕೆ ನಿಮಗೆ ರೂಟ್ ಕಿಲೋಮೀಟ್ರ್ ನಿಮಗೆ ಆಗುತ್ತೆ. ಅದಾದ ನಂತರ ನೀವು ವಿಮಾನದಲ್ಲಿ ಬರೋದಾದರೂ ಕೂಡ ನೀವು ಬಂದ ನಂತರ ನಿಮಗೊಂದು 7-8 ಕಿಲೋಮೀಟ್ರ್ ನಿಮಗೆ ಆಗುತ್ತೆ. ಬಂದು ನೀವು ಮಹಾಕುಂಭದ ದ್ವಾರದ ಹತ್ರ ಬಂದು ನಿಂತ ತಕ್ಷಣ ನಿಮಗೆ ಟ್ರೀ ಆಟೋಗಳು ಸಿಗುತ್ತೆ. ಟ್ರೀ ಆಟೋಗಳಲ್ಲಿ ನೀವು ಬರೋದಾದರೆ ನಿಮಗೆ ಸುಮಾರು ಒಂದು 500 ರೂಪಾಯಿವರೆಗೂ ಕೂಡ ತಗೊಳ್ಬೋದು. ಟ್ರೀ ಆಟೋದಲ್ಲಿ ನೀವು ದ್ವಾರದಲ್ಲೇ ನಿಮ್ಮ ವಾಹನವನ್ನು ಪಾರ್ಕ್ ಮಾಡಿ ಆ ನಂತರ ನೀವು ಮಹಾಕುಂಭದ ಒಳಗಡೆ ಬರಬೇಕಾಗುತ್ತೆ. ಹಿರಿಯರು ಯಾರಾದರೂ ನಿಮ್ಮ ಜೊತೆಲಿ ಬರೋದಾದರೆ, ವಯೋವೃದ್ಧರು ಅಂಥ ಏಜ್ಡ್ ಪೀಪಲ್ ಯಾರಾದರೂ ಬರೋದಾದರೆ ನೀವು ಅರೈಲ್ ಘಾಟ್ 25ನೇ ಸೆಕ್ಟರಲ್ಲಿರುವಂಥ ಅರೈಲ್ ಘಾಟ್ನಲ್ಲಿ ತಾವು ವಾಹನವನ್ನು ಪಾರ್ಕ್ ಮಾಡಿ ಅಲ್ಲಿ ಅರೈಲ್ ಘಾಟ್ನಲ್ಲಿ 1 ಕಿಲೋಮೀಟರ್ ಆಸುಪಾಸಿನಲ್ಲಿ ನಿಮಗೆ ಬೋಟಿಂಗ್ ವ್ಯವಸ್ಥೆ ಇದೆ. ಬೋಟ್ನಲ್ಲಿ ನೀವು ಬಂದು ತ್ರಿವೇಣಿ ಸಂಗಮದಲ್ಲಿ ತಾವು ಪುಣ್ಯ ಸ್ನಾನವನ್ನು ಮಾಡಬಹುದಾಗಿದೆ. ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ನಿಮಗೆ ಬೋಟ್ ವ್ಯವಸ್ಥೆ ಇದೆ. ನೀವು ತ್ರಿವೇಣಿ ಸಂಗಮದ ಆ ಪಾಯಿಂಟ್ಗೆ ಹೋಗ್ಬೋದು, ಅಲ್ಲೂ ಕೂಡ ನಿಮ್ಗೆ ಹೋಗಿ ನೋಡೋದಕ್ಕೆ ವ್ಯವಸ್ಥೆ ಇದೆ. ಕೇವಲ ಅದು ಒಂದು 500 ರೂಪಾಯಿ ಒಬ್ರೊಬ್ರಿಗೆ ತಗೊಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ನೀವು ಯಾರಿಗೂ ಹಣ ಕೊಡ್ಲಿಕ್ಕೆ ಹೋಗಬೇಡಿ. ನೋಡಿ, ಬಂದಾದ ನಂತರ ನೀವು ಅಖಾಡಗಳಿಗೆ ವಿಸಿಟ್ ಮಾಡೋದಾದರೆ, ನೀವು ಅರೈಲ್ ಘಾಟಿಂದ ಬರೋದಾದರೆ ನಿಮಗೆ ಉದ್ದಕ್ಕೂ ಕೂಡ 25, 26, 27 ಒಟ್ಟು 30 ಸೆಕ್ಟರ್ಗಳಲ್ಲಿ ನಿಮ್ಗೆ ಅಖಾಡಗಳು ಸಿಗುತ್ತವೆ. 14 ಅಖಾಡಗಳಿದ್ದಾವೆ. ಆ ಎಲ್ಲ ಅಖಾಡಗಳಲ್ಲಿ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿಗೆ ಊಟವೂ ಕೂಡ ನಿಮಗೆ ಸಿಗುತ್ತೆ. ತ್ರಿವೇಣಿ ಸಂಗಮಕ್ಕೆ ತಾವು ಬಂದಾಗ ತರ್ಪಣವನ್ನು ಬಿಡೋದಾದರೆ ತ್ರಿವೇಣಿ ಸಂಗಮದ ಪಕ್ಕದಲ್ಲೇ ನಿಮಗೆ ಹೂವು ಮತ್ತು ಕರ್ಪೂರ, ದೀಪ ಎಲ್ಲವನ್ನು ಕೊಡ್ತಾರೆ. ಸ್ನಾನ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಇನ್ನು ನೀವು ಇಲ್ಲೆಲ್ಲ ಓಡಾಡ್ತೀನಿ ಅನ್ನೋದಾದರೆ ಅಡಿಯಿಂದ ಮುಡಿಯವರೆಗೂ ಕೂಡ ಮಹಾಕುಂಭಮೇಳದಲ್ಲಿ ದೇವಸ್ಥಾನಗಳೇ ಇದ್ದಾವೆ. ಇಡೀ ವಿಶ್ವದಲ್ಲಿ ಸನಾತನ ಹಿಂದೂ ಅಂಥೇಳಿ ಏನು ಬರುತ್ತೆ, ಆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ದೇವಸ್ಥಾನ, ಗುಡಿಗೋಪುರಗಳ ಮಂದಿರಗಳು ಇಲ್ಲಿದ್ದಾವೆ. TTDಯ ತಿರುಪತಿಯಿಂದ ಹಿಡಿದು ಕಾಶಿ ವಿಶ್ವನಾಥನ ಮಂದಿರದವರೆಗೂ ಕೂಡ ಇದೆ. ಅದರ ಹೊರತಾಗಿ ತಾವು ಯಾರೇ ಬರೋದಾದರೂ ಕೂಡ ಬರುವವರಿಗೆ ವ್ಯವಸ್ಥೆಗಳಿದ್ದಾವೆ. ತಾವು ವೈಯಕ್ತಿಕವಾದಂಥ ವಾಹನದಲ್ಲಿ ಅಥವಾ TT ಗಾಡಿ ಮತ್ತೊಂದು ಮಾಡ್ಕೊಂಡು ಬರೋದಾದರೂ ಕೂಡ ವಾಹನವನ್ನು ನೀವೊಂದು 7 ಕಿಲೋಮೀಟರ್ ಹಿಂದೆ ನಿಲ್ಲಿಸಿ ಆನಂತರ ಕಾಲ್ನಡಿಗೆಯಲ್ಲಿ ಬರೋದಾದರೂ ಬರ್ಬೋದು. ಅದರ ಹೊರತಾಗಿ ನೀವು ಬೇರೆ ಏನಾದರೂ ಅಲ್ಲಿ ಎಲೆಕ್ಟ್ರಿಕ್ ಗಾಡಿಗಳಿರ್ತವೆ, ಎಲೆಕ್ಟ್ರಿಕ್ ಗಾಡಿಯಲ್ಲಾದರೂ ಕೂಡ ನಿಮಗೆ ಬರೋದಕ್ಕೆ ಅವಕಾಶಗಳಿರುತ್ತೆ. ಇನ್ನು ಬಂದವರಿಗೆ ಇಲ್ಲಿರುವಂಥ ಸಿಬ್ಬಂದಿ ಎಲ್ಲ ರೀತಿಯಲ್ಲೂ ಕೂಡ ಗೈಡ್ ಮಾಡ್ತಾರೆ ಮತ್ತು ನಿಮ್ಗೆ ಯಾವುದೇ ತೊಂದರೆಗಳಾಗೋದಿಲ್ಲ. ನೀವು ನಿಮ್ಮ ಜಾಗ್ರತೆಯಲ್ಲೇ ನೀವಿರಿ. ಮತ್ತು ಇಷ್ಟು ಜನ ಸೇರುವಾಗ, ಕೋಟಿ ಜನ ಸೇರುವಾಗ ತಾವು ಯಾವುದೇ ಚಿನ್ನಾಭರಣಗಳನ್ನು ಧರಿಸಿದ್ದೆ ಆದರೆ ಸ್ವಲ್ಪ ಅದರ ಬಗ್ಗೆ ಕೇರ್ ಮಾಡಿ. ಮೊಬೈಲ್ಗಳು ಇಲ್ಲಿ ಕಳ್ಳತನ ಆಗ್ತವೆ. ಆ ರೀತಿ 1-2 ಘಟನೆಗಳು ನಡೆದಿರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ನೀವು ಬೆಟರ್ ಅಂತ ಅನಿಸುತ್ತೆ. ಮತ್ತು ಸಾಧು ಸಂತರು, ನಾಗಸಾಧುಗಳನ್ನು ತಾವು ನೋಡಬೇಕು ಅನ್ನೋದಾದರೆ ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ ಇದ್ದಾರೆ. ವಿಶೇಷವಾಗಿ ಜುನ್ನಾ ಅಖಾಡ, ನಿರಂಜನಿ ಅಖಾಡ ಸೇರಿದಂತೆ ಈ 14 ಅಖಾಡಗಳಿದಾವಲ್ಲ, 14, 15, 16, 17, 18, 19, 20 ಈ 6 ಸೆಕ್ಟರ್ನಲ್ಲಿ ಹೋದರೆ ನಿಮಗೆ ಇಡೀ ಕುಂಭದಲ್ಲಿರುವಂಥ ನಾಗಸಾಧುಗಳು ಸಿಗ್ತಾರೆ. ಈ ನಾಗಸಾಧುಗಳು ಸುಮಾರು ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ಕೂಡ ಇರ್ತಾರೆ. ಆನಂತರ ಕೆಲವರು ಹೋಗ್ತಾರೆ, ಕೆಲವರು ಇರ್ತಾರೆ. ಪ್ರತಿದಿನವೂ ಕೂಡ ಜನಸಂಖ್ಯೆ ದ್ವಿಗುಣವಾಗ್ತಿರೋದ್ರಿಂದಾಗಿ ತಾವು ಬರೋರು ವ್ಯವಸ್ಥಿತವಾಗಿ ಚಳಿ ಮತ್ತು ಬಿಸಿಲಿಗೆ ಎರಡಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡು ಬನ್ನಿ. ಇಲ್ಲಿ ರೂಮ್ನ ವ್ಯವಸ್ಥೆಗಳು, ಟೆಂಟ್ಗಳಿದ್ದಾವೆ. ಅದರ ಹೊರತಾಗಿ ಕೆಲವು ಮನೆಗಳಲ್ಲಿ ತಮಗೆ ಉಳಿಯೋದಕ್ಕೆ, ವಾಸ್ತವ್ಯಕ್ಕೆ ಅವಕಾಶ ಇದೆ. ಅದು ಮಿನಿಮಮ್ ಪ್ರೈಸಲ್ಲಿ ಇರುತ್ತೆ. ಊಟಕ್ಕೂ ಕೂಡ ವ್ಯವಸ್ಥೆ ಇದೆ. ಜಂಗಮವಾಡಿ ಮಠದ ಕೆಳಗಡೆ ಒಂದು ಹೋಟೆಲ್ ಇದೆ, ಕನ್ನಡದ ಹೋಟೆಲ್. ಅಲ್ಲಿ ನಿಮಗೆ ಎಲ್ಲ ರೀತಿಯ ಊಟ ಉಪಚಾರಗಳು ಕೂಡ ಸಿಗುತ್ತೆ. ಆ ನಂತರ ನೀವು ಆ ಕಡೆ ಈ ಕಡೆ ಓಡಾಡೋದಕ್ಕೆ ಇಲ್ಲಿ ವೆಹಿಕಲ್ಗಳ ವ್ಯವಸ್ಥೆ ಇರೋದಿಲ್ಲ. ಒಳಗಡೆ ಬಂದಾದ ನಂತರ ಈಗ ಕ್ರೌಡ್ ಇರೋದ್ರಿಂದಾಗಿ ಅದನ್ನು ಸ್ಟಾಪ್ ಮಾಡಿದ್ದಾರೆ. VIP ಪಾಸ್ಗಳು ಬಂದಾಗಿದ್ದಾವೆ. ಈವನ್ ಮಾಧ್ಯಮದವರಿಗೂ ಕೂಡ ಓಡಾಡೋದಕ್ಕೆ ಅವಕಾಶ ಇಲ್ಲ. ನಾವು ಕೂಡ ನಡ್ಕೊಂಡು ಓಡಾಡ್ತಾ ಇದ್ದೀವಿ. ಇಡೀ ನೀವು ಒಂದು 3-4 ದಿನ ಪ್ಲ್ಯಾನ್ ಮಾಡಿದ್ರಿ ಅನ್ನೋದಾದರೆ ನೀವು ಒಂದು ಕಡೆಯಲ್ಲಿ ಕಂಫರ್ಟೇಬಲ್ ಇರುವಂಥ ಜಾಗದಲ್ಲಿ ಸ್ಟೇ ಆಗಿ ಆನಂತರ ಎಲ್ಲ ಓಡಾಡೋದಕ್ಕೆ ಅವಕಾಶ ಇದೆ. ನೆಟ್ವರ್ಕ್ ಇದೆ, ಕುಡಿಯೋದಕ್ಕೆ ನೀರಿದೆ, ಊಟ ಉಪಚಾರಗಳಿದ್ದಾವೆ. ಎಲ್ಲ ವ್ಯವಸ್ಥೆಯು ಕೂಡ ಮಹಾಕುಂಭದಲ್ಲಿದೆ. ಯಾರೇ ಬರುವಂಥವರಿದ್ದರೂ ಕೂಡ ನೀವು ಅವಶ್ಯಕವಾಗಿ ನೀವು ಬರಲೇಬೇಕು ಅಂತ ಅಂದ್ಕೊಂಡಿದ್ರೆ ಈ ರೀತಿಯ ಸಿಸ್ಟಮ್ ಮಹಾಕುಂಭದಲ್ಲಿದೆ. ತಾವು ಬನ್ನಿ, ಪುಣ್ಯ ಸ್ನಾನ ಮಾಡಿ ಆ ಮೂಲಕ ಮೋಕ್ಷ ಪ್ರಾಪ್ತಿಗೋಸ್ಕರ ಸಂಗಮದಲ್ಲಿ, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಉತ್ತಮ ಅಂತ ಹೇಳ್ತಾರೆ. ನೀವು ಕೂಡ ಆ ಸಮಯವನ್ನು ಆನಂದಿಸಬಹುದು, ಆಸ್ವಾದಿಸಬಹುದು. ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನ ದೇವಭೂಮಿಯಲ್ಲಿದ್ದು
ಪ್ರತಿದಿನವೂ ಕೂಡ ಮೆಗಾ ಕವರೇಜ್ನ ಮೂಲಕ ನಿಮಗೆ ಇಲ್ಲಿನ ಚಿತ್ರಣವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಇಲ್ಲಿನ ಪರಿಸ್ಥಿತಿ. ಇನ್ನೊಂದು ವಿಚಾರ, ನೀವು ಇಲ್ಲಿಂದ ವಾರಣಾಸಿಗೆ ಹೋಗೋದಾದರೆ 150 ಕಿಲೋಮೀಟರ್ ಆಗುತ್ತೆ. ನೀವು ಇಲ್ಲಿಂದ ಅಯೋಧ್ಯೆಗೆ ಹೋಗೋದಾದರೆ 150 ಕಿಲೋಮೀಟರ್ ಆಗುತ್ತೆ. ಬಹುತೇಕ ಜನರಿಗೆ ವಿಮಾನದಲ್ಲಿ ಟಿಕೆಟ್ ದರ ಹೆಚ್ಚಿದೆ ಅನ್ನೋದಾದರೆ ತಾವು ಲಕ್ನೋಗೆ ಬಂದು ಅಲ್ಲಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಬರೋದಕ್ಕೆ ಅವಕಾಶ ಇದೆ. ತಾವು ಕಾಶಿಗೆ ಬಂದು ಅಲ್ಲಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಬರೋದಕ್ಕೆ ಅವಕಾಶ ಇದೆ. ತಮಗಾಗ ಟ್ರಾವೆಲ್ ಎಕ್ಸ್ಪೆನ್ಸ್ ಸ್ವಲ್ಪ ಕಡಿಮೆ ಆಗ್ಬೋದು. ಇದೆಲ್ಲ ಮಾಹಿತಿ ನಿಮಗಾಗಿ. ನೀವೇನಾದರೂ ಇಲ್ಲಿಗೆ ಬರುವಂಥ ಪ್ಲ್ಯಾನ್ನಲ್ಲಿದ್ದರೆ, ವೈಯಕ್ತಿಕವಾದಂಥ ವೆಹಿಕಲ್ನಲ್ಲಿ ಬರೋದಾದರೂ ಕೂಡ ನಿಮಗೆಲ್ಲ ವಿಚಾರಗಳು ನಾವು ತೆರೆದಿಟ್ಟಿದ್ದೀವಿ. ಬನ್ನಿ. ರಿಪಬ್ಲಿಕ್ ಕನ್ನಡ ಇಲ್ಲಿನ ಕನ್ನಡಿಗರು ಮತ್ತು ಇಲ್ಲಿರುವ ಸಂಪೂರ್ಣವಾದಂಥ ಮಹಾಕುಂಭದ ಪ್ರತಿ ಒಂದು ಗಲ್ಲಿಗಳಲ್ಲೂ ಕೂಡ ಅದನ್ನು ಎಕ್ಸ್ಪೋಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸುಮಾರು 46 ದಿನಗಳ ಕಾಲವೂ ಕೂಡ ನಾವು ಇಲ್ಲೇ ಇದ್ದು ಕನ್ನಡಿಗರಿಗೆ ಮಾಹಿತಿಯನ್ನು ಕೊಡ್ತೀವಿ. ಇನ್ನು ನಿನ್ನೆ ಕಾಲ್ ತುಳಿತಾಗಿದೆ, ಏನು ಎತ್ತ ಅನ್ನೋದು ನೀವು ಕೇಳಬಹುದು. ಕಾಲ್ ತುಳಿತಾಗಿದೆ, ಯಾರು ಕೂಡ ಭಯ ಪಡೋದು ಬೇಡ. ಪರಿಸ್ಥಿತಿ ತಹಬದಿಗೆ ಬಂದಿದೆ. ಬರುವವರಿಗೆ ಸುಗಮಕರವಾದಂಥ ಅವಕಾಶವನ್ನು ಮಾಡಿಕೊಡಲಾಗಿದೆ. ವಿಶೇಷವಾದಂಥ ಪೊಲೀಸ್ ಭದ್ರತೆ ಇದೆ. ನಿನ್ನೆ ಆಗಿರೋದು ಅದೊಂದು ಟೆಕ್ನಿಕಲಿ ಕೆಲವೊಂದಿಷ್ಟು ಬಾಟಲ್ ನೆಕ್ ಮಾಡಿರೋದ್ರಿಂದಾಗಿ ಆಗಿದ್ದು. ಹಾಗಾಗಿ ಯಾರೂ ಭಯ ಪಡೋದು ಬೇಡ. ಸಾವಕಾಶವಾಗಿ ಬನ್ನಿ, ತಮ್ಮ ಜಾಗ್ರತೆಯಲ್ಲಿ ತಾವಿರಿ. ಬಂದು ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಮೋಕ್ಷ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಆ ದಿನಕ್ಕೆ ನಾವೆಲ್ಲರೂ ಸಾಕಾರ ಆಗೋಣ. ಪ್ರತಿದಿನವೂ ಕೂಡ ದಿನಕ್ಕೆ ಕ್ರೌಡ್ ಅಂತೂ ಜಾಸ್ತಿ ಇದೆ. ತಾವೆಲ್ಲರೂ ಸುರಕ್ಷಿತವಾಗಿ ಬನ್ನಿ. ನೋಡಿದ್ರಲ್ಲ, ಮಹಾ ಕುಂಭಮೇಳದಲ್ಲಿ ಸನಾತನಿಗಳ ಸಮಾಗಮದ ಜೊತೆಗೆ ನಮ್ಮ ಸನಾತನ ಸಂಸ್ಕೃತಿ, ಇದರ ವೈಭವ ಹೇಗಿದೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು